कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। ಶ್ರೀಗುರುಭ್ಯೋ ನಮಃ. ಪರ್ಯಾಯ ಶ್ರೀ ಗುತ್ತಿಗೆ ಶ್ರೀಕೃಷ್ಣ ಮಠದ ರಾಜಾಂಗಣದ ಈ ವೇದಿಕೆಯಲ್ಲಿ ನಿರಂತರ ಜ್ಞಾನಯಜ್ಞದ ಈ ವೇದಿಕೆಯಲ್ಲಿ ಬೃಹತ್ ಗೀತೋತ್ಸವದ ಸಂದರ್ಭದಲ್ಲಿ ಸಂತ ಸಂದೇಶದೊಂದಿಗೆ ತಮ್ಮ 2 ವರ್ಷಗಳ ಕಾಲದ ಭಾಗವತ ಉಪನ್ಯಾಸವನ್ನು ಕೂಡ ಪೂಜ್ಯ ಗುತ್ತಿಗೆ ಕಿರಿಯ ಶ್ರೀಪಾದರು ನಡೆಸಿಕೊಡುವರಿದ್ದಾರೆ. ಉಪನ್ಯಾಸ ನೀಡಲು ಆಗಮಿಸಿದ ಶ್ರೀಪಾದರಿಗೆ ಎಲ್ಲ ಶ್ರೋತೃಗಳ ಪರವಾಗಿ ನಮಸ್ಕಾರಪೂರ್ವಕ ಸ್ವಾಗತವನ್ನು ಕೋರ್ತಾ ಶ್ರೀಪಾದ ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಜಗದ್ಗುರುಂ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬಲರಾಮನ ನಂದಗೋಕುಲದ ಭೇಟಿ, ಕೃಷ್ಣನ ಸಂದೇಶವನ್ನು ಗೋಕುಲವಾಸಿಗಳಿಗೆ, ಗೋಪಿಯರಿಗೆ ವಿಶೇಷವಾಗಿ ಬಲರಾಮ ತಲುಪಿಸಿದ. ಚೈತ್ರ ವೈಶಾಖ 2 ಮಾಸಗಳನ್ನು ಕೂಡ ಗೋಕುಲದಲ್ಲಿ ಬಲರಾಮ ಕಳೆದ. ಗೋಪಿಯರನ್ನು ಸಂತೋಷಗೊಳಿಸ್ತಾ ಅಲ್ಲಿ ವಿಹಾರವನ್ನು ಅವನು ಮಾಡಿದ ಅಂತ ಹೇಳಿ ನಾವು ನಿನ್ನೆ ದಿವಸ ನೋಡಿತ್ತು. ಮತ್ತು ಪುನಃ ಪರೀಕ್ಷಿತ್ ರಾಜ ವಿವಿಧ ವಧೆಗಳ ಕುರಿತಾಗಿ ಬಂದಂತಹ ಬಲರಾಮನಲ್ಲಿ ಶುಕರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ವಿಶೇಷವಾಗಿ ಬಲರಾಮ ನಂದಗೋಕುಲಕ್ಕೆ ಬಂದ ನಂತರದಲ್ಲಿ ಪುನಃ ಶುಕರಲ್ಲಿ ಅವನು ಪರೀಕ್ಷಿತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಭೂಯೋಹಂ ಶ್ರೋತುಮಿಚ್ಛಾಮಿ ರಾಮಸ್ಯ ಅದ್ಭುತಕರ್ಮಣಃ ಅನಂತಸ್ಯ ಅಪ್ರಮೇಯಸ್ಯ ಯದನ್ಯತ್ ಕೃತವಾನ್ ಪ್ರಭು ಅಂಥೇಳಿ ಬಲರಾಮನ ಪರಾಕ್ರಮ ಅಮೋಘವಾದದ್ದು. ಅದರ ಕುರಿತಾಗಿ ಅವನು ನಡೆಸಿದಂತಹ ವಧೆಗಳು, ಕೃಷ್ಣನ ಲೀಲೆಗಳು ಅನೇಕ. ಕೃಷ್ಣ ನಡೆಸಿದಂತಹ ದುಷ್ಟರ ಸಂಹಾರವೂ ಕೂಡ ಅದ್ಭುತ. ಅದರೊಂದಿಗೆ ಬಲರಾಮನೂ ಕೂಡ ಕೃಷ್ಣನಿಗೆ ಬೆನ್ನಿಗೆ ಬೆನ್ನಾಗಿ ನಿಂತು ಅನೇಕ ದುಷ್ಟರ ನಿಗ್ರಹವನ್ನು ಮಾಡಿದ್ದಾನೆ. ಪರೀಕ್ಷಿತ್ ರಾಜ ಆ ಹಿನ್ನೆಲೆಯಲ್ಲಿ ಅನಂತಾಪ್ರಮೇಯಸ್ಯ ಯತ್ ಅನ್ಯತ್ ಕೃತವಾನ್ ಪ್ರಭು ಅಂಥೇಳಿ ಬಲರಾಮ ಅದ್ಭುತ ಕಾರ್ಯವನ್ನು ಮಾಡಬಲ್ಲವನಾಗಿದ್ದಾನೆ. ಅಪ್ರಮೇಯನಾದಂತಹ ಶೇಷನ ಅವತಾರ ಸಮರ್ಥನಾದಂಥ ಆತ ಮಾಡಿದ ಬೇರೆ ಬೇರೆ ಕಾರ್ಯಗಳನ್ನು ನಾನು ಇನ್ನೂ ಕೂಡ ಕೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿ ಅವನು ನಡೆಸಿಕೊಟ್ಟಂತಹ ಕೃಷ್ಣನಿಗೆ, ಕೃಷ್ಣನ ಬೆನ್ನೆಲುಬಾಗಿ ನಿಂತು ದುಷ್ಟರ ಸಂಹಾರವನ್ನು ಯಾವ ರೀತಿಯಾಗಿ ನಡೆಸಿಕೊಟ್ಟ ಅಂತ ಹೇಳಿ ಪರೀಕ್ಷಿತ ರಾಜ ಪ್ರಶ್ನೆಯನ್ನು ಶುಕರ ಮುಂದೆ ಹಾಕ್ತಾ ಇದ್ದಾನೆ. ಶುಕರು ಅದಕ್ಕೆ ಉತ್ತರರೂಪವಾಗಿ ನರಕಸ್ಯ ಸಖಾ ಕಶ್ಚಿದ್ ವಿವಿಧೋ ನಾಮ ವಾನರಃ ಸುಗ್ರೀವ ಸಚಿವಸ್ಸೋಥ ಭ್ರಾತ ಮೈಂದಸ್ಯ ವೀರ್ಯವಾನ್ ಅಂದರೆ ವಿವಿಧ ಅಂತ ಹೇಳುವಂತಹ ಒಬ್ಬ ವಾನರ ಮೈಂದನ ತಮ್ಮ ಮಹಾಪರಾಕ್ರಮಿ, ಹಿಂದೆ ಸುಗ್ರೀವನ ಮಂತ್ರಿಯಾಗಿದ್ದಂತಹ ಅವನು ನರಕಾಸುರನ ಸ್ನೇಹಿತನಾದ ಅಂತ ಹೇಳಿ ರಾಮಾಯಣದ ಹಿನ್ನೆಲೆಯಲ್ಲಿ ಸುಗ್ರೀವನ ಸಖನಾಗಿದ್ದಂತಹ ಮೈಂದನ ತಮ್ಮನಾದಂತಹ ವಿವಿಧ ಅವನ ಕುರಿತಾಗಿ ಅವನನ್ನು ಬಲರಾಮ ಯಾವ ರೀತಿಯಾಗಿ ಎದುರಿಸಿದ, ನರಕನ ಸಖನಾಗಿ ನರಕನಿಗೆ ಸಹಾಯ ಮಾಡ್ತಾ ನಿಂತವ ವಿವಿಧ. ಸಖ್ಯುಸ್ಸೋಪಚಿತಂ ಕುರ್ವನ್ ವಾನರೋ ರಾಷ್ಟ್ರವಿಪ್ಲವಂ ಪುರಗ್ರಾಮಾಕರಾನ್ ಘೋಷಾನದಹದ್ ವನ್ಹಿ ಮುತ್ಸೃಜನ್ ಅಂಥೇಳಿ ನರಕಾಸುರ ಹತನಾದಾಗ ಸ್ನೇಹಿತನಾದಂತಹ ಈ ವಿವಿಧ ಅವನ ಋಣವನ್ನು ಪರಿಹರಿಸಿಕೊಳ್ಳಲಿಕ್ಕಾಗಿ ಆ ವಾನರ ಇಡೀ ರಾಷ್ಟ್ರಕ್ಕೆ ನಾಶವನ್ನು ಮಾಡಲಿಕ್ಕೆ ತೊಡಗಿದ. ಅಂದರೆ ತನ್ನ ಸ್ನೇಹಿತರ ಸಂಹಾರದ
ಹಿನ್ನೆಲೆಯಲ್ಲಿ ಕ್ರುದ್ಧನಾದಂತಹ ವಿವಿಧ ದೇಶವನ್ನು ನಾಶ ಮಾಡಲಿಕ್ಕೆ ಮುಂದಾದ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಪೂರಾ ಗ್ರಾಮ ಆಕಾರ ಘೋಷಗಳನ್ನು ಬೆಂಕಿ ಇಟ್ಟು ಅವನು ಸುಡಲಿಕ್ಕೆ ತೊಡಗಿದ ಅಂಥೇಳಿ ನರಕನನ್ನು ಕೃಷ್ಣ ಸತ್ಯಭಾಮೆಯರು ಸಂಹರಿಸಿದ ಹಿನ್ನೆಲೆಯಲ್ಲಿ ಸ್ನೇಹಿತನ ಸಂಹಾರದ ವಿಷಯವನ್ನು ಕೇಳಿ ಎಲ್ಲವನ್ನೂ ಕೂಡ ನಾಶ ಮಾಡಿಬಿಡ್ತೇನೆ ಅಂಥೇಳಿ ವಿವಿಧ ಮುಂದಾದ ಬೆಂಕಿಯನ್ನು ಎಲ್ಲಕ್ಕೂ ರಾಷ್ಟ್ರಕ್ಕೆ, ಪುರಕ್ಕೆ, ಗ್ರಾಮಕ್ಕೆ, ಅಲ್ಲಿ ಆಕಾರಗಳಿಗೆ ಘೋಷಗಳನ್ನು ಬೆಂಕಿ ಹಾಕಿ ಅವನು ಸುಡಲಿಕ್ಕೆ ಆರಂಭಿಸಿದ. ಕ್ವಚಿತ್ಸ ಶೈಲಾನುತ್ಪಾಟ್ಯ ತೈರ್ದೇಶಾನ್ ಸಮಚೂರ್ಣಯತ್ ಆನರ್ತಾನ್ ಸುತರಾಮೇತ್ಯ ಯತ್ರಾಸ್ತೆ ಶತ್ರುವಾ ಹರಿಹಿ ಅಂಥೇಳಿ ಕೆಲವೆಡೆ ಬೆಟ್ಟಗಳನ್ನು ಕಿತ್ತು ಅವುಗಳಿಂದ ದೇಶಗಳನ್ನು, ಅದರಲ್ಲಿಯೂ ವಿಶೇಷವಾಗಿ ಶತ್ರುನಾಶಕನಾದಂತಹ ಕೃಷ್ಣನಿರುವಂತಹ ಅನರ್ಥ ದೇಶವನ್ನು ಸಮೀಪಿಸಿ ಅದನ್ನು ಪುಡಿ ಮಾಡಿದ. ಅಂದರೆ ಅದನ್ನು ಜನರ ಮೇಲೆ ಆ ಬೆಟ್ಟವನ್ನು ರಾಮಾಯಣದಲ್ಲಿ ಯಾವ ರೀತಿಯಾಗಿ ಬೆಟ್ಟಗಳನ್ನು ಭೀಮನೂ ಕೂಡ ಬೆಟ್ಟಗಳನ್ನೇ ಯುದ್ಧದಲ್ಲಿ ಬಿಸಾಕಿ ಅನೇಕರ ಸಂಹಾರವನ್ನು ನಡೆಸಿಕೊಟ್ಟಿದ್ದ. ಅದೇ ರೀತಿಯಾಗಿ ವಿವಿಧನೂ ಕೂಡ ಪರಾಕ್ರಮಿಯಾಗಿದ್ದಾನೆ. ಅವನೂ ಕೂಡ ಬೆಟ್ಟಗಳನ್ನು ನಗರಕ್ಕೆ ತಂದು ಅದನ್ನು ಅಲ್ಲಿ ಪುಡಿ ಮಾಡಿ ಅನೇಕ ರೀತಿಯಾದಂತಹ ನಾಶವನ್ನು ಅವನು ಮಾಡಿದ. ವಿಶೇಷವಾಗಿ ಕೃಷ್ಣನಿರುವಂತಹ ಪ್ರದೇಶಕ್ಕೆ ಅದನ್ನು ತಂದು ಹಾಕಿದ ಅಂತ ಹೇಳಿ ಅಲ್ಲಿ ನಾಶಕ್ಕೆ ಅವನು ಮುಂದಾದ. ಕ್ವಚಿತ್ ಸಮುದ್ರ ಮಧ್ಯಸ್ಥೋ ದೌರ್ಭ್ಯಾಮುಧೃತ್ಯ ತಜ್ಜಲಂ ದೇಶಾನ್ನಾಗಾಯುತ ಪ್ರಾಣೋ ವೇಲಾಕೂಲಾನ್ ಅಮಜ್ಜಯತು ಅಂಥೇಳಿ ಸಮುದ್ರ ಮಧ್ಯದಲ್ಲಿ ನಿಂತು ಎರಡೂ ಕೈಗಳಿಂದ ನೀರನ್ನೆತ್ತಿ ಹಾಕಿದ. 10,000 ಆನೆಗಳ ಬಲವುಳ್ಳಂತಹ ಆತ ಸಮುದ್ರ ತೀರದ ದೇಶಗಳನ್ನು ಸಮುದ್ರ ಜಲದಲ್ಲಿ ಅವನು ಮುಳುಗಿಸತೊಡಗಿದ ಅಂಥೇಳಿ, ಅಂದರೆ ಅವನ ಪರಾಕ್ರಮದ ವರ್ಣನೆಯನ್ನು ಮಾಡ್ತಾ 10,000 ಆನೆಗಳ ಪರಾಕ್ರಮ ಹೊಂದಿದಂತಹ ಅವನು ಸಮುದ್ರ ಬದಿಯಲ್ಲಿದ್ದಂತಹ ಪ್ರದೇಶಗಳನ್ನೆಲ್ಲವನ್ನು ಕೂಡ ನೀರಿನಿಂದ ಮುಳುಗುವಂತೆ ಮಾಡಿ ಹಾನಿಯನ್ನು ಮಾಡಲಿಕ್ಕೆ ತೊಡಗಿದ ಅಂತ ಹೇಳಿ, ಅವನು ಸಾಧಾರಣದವನಲ್ಲ, ವಿವಿಧ ಅತ್ಯಂತ ಪರಾಕ್ರಮಿ ಆಗಿದ್ದಾನೆ, ದುಷ್ಟನಾಗಿದ್ದಾನೆ. ಆದ್ದರಿಂದ ಸಜ್ಜನರಿಗೆ ಕಿರುಕುಳವನ್ನು ಈ ರೀತಿಯಾಗಿ ಅವನ ಪರಾಕ್ರಮದ ಹಿನ್ನೆಲೆಯಲ್ಲಿ ಮಾಡತೊಡಗಿದ ಅಂತ ಹೇಳಿ, ಆಶ್ರಮಾನ್ ಋಷಿಮುಖ್ಯಾನಾಂ ಕೃತ್ವಾ ಭಗ್ನವನಸ್ಪತೀನ್ ಅದೂಷಯತ್ ಚಕ್ರನ್ಮೋತ್ರೈರಗ್ನೀನ್ ವೈತಾನಿಕಾನ್ ಕಲಹ ಅಂತ ಹೇಳಿ ಈ ರೀತಿಯಾಗಿ ದುಷ್ಟ ಮಹರ್ಷಿಗಳ ಆಶ್ರಮದಲ್ಲಿ ಬೆಳೆದಂಥ ವನಸ್ಪತಿಗಳನ್ನು ಎಲ್ಲವನ್ನು ಕೂಡ ಮುರಿದು ಹಾಕಿದ. ಯಾಗಾಗ್ನಿ ಕುಂಡಗಳನ್ನು ಅವನು ಮೈಲೆಗೊಳಿಸಿದ, ಮಲಮೂತ್ರಗಳನ್ನು ಮಾಡಿ ಅದನ್ನು ಕೆಡಿಸಿ ಹಾಕಿದ ಅಂತ ಹೇಳಿ, ಅವನ ದುಷ್ಟಜನದ ಪರಮಾವಧಿ ಯಾವ ರೀತಿಯಾಗಿತ್ತು ಅಂತ ಹೇಳಿ ಎಲ್ಲ ಕಡೆ ನಾಶವನ್ನು ಬಯಸಿ ಕ್ರುದ್ಧನಾದಂತಹ ಅವನು ಈ ಎಲ್ಲ ಕೃತ್ಯಗಳನ್ನು ಕೂಡ ಮಾಡತೊಡಗಿದ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಪುರುಷಾನ್ ಯೋಷಿತೋ ದೃಪ್ತ ಮಾಭೃದ್ರೋಣಿ ಗುಹಾಸು ಸಹ ನಿಕ್ಷಿಪ್ಯ ಚಾಪ್ಯಧಾಚ್ಛೃಂಗೈ ಪೇಷಸ್ಕಾರೀವ ಕೀಟಕಂ ಅಂಥೇಳಿ ದೃಪ್ತರಾಗಿ ಪುರುಷನನ್ನು ಸ್ತ್ರೀಯರನ್ನು ಬೆಟ್ಟದ ತಪ್ಪಲುಗಳಲ್ಲಿ ಗುಹೆಯೊಳಗೆ ಕೂಡಿ ಹಾಕಿ ಗುಹೆಯ ಬಾಗಿಲನ್ನು ಬೆಟ್ಟದ ಶಿಖರಗಳಿಂದ, ದೊಡ್ಡ ದೊಡ್ಡ ಶಿಖರಗಳಿಂದ ಅದನ್ನು ಮುಚ್ಚಿದ. ಕಣಜದ ಹುಳು ಕೃಮಿಯಿಂದ ತಂದು ಯಾವ ರೀತಿಯಾಗಿ ಗೂಡಿನಲ್ಲಿ ಇಟ್ಟು ಅದನ್ನು ಮುಚ್ಚುತ್ತದೋ ಅದೇ ರೀತಿಯಾಗಿ ಇವರು ಕೂಡ ಸಹಾಯಕರಾದಂತಹ ಈ ಪುರುಷರನ್ನು, ಸ್ತ್ರೀಯರನ್ನು ಎಲ್ಲರನ್ನೂ ಕೂಡ ಹೊರಗೆ ಬರಲಿಕ್ಕೆ ಆಗದಂತೆ ಪರಿಪೂರ್ಣವಾಗಿ ಬೆಟ್ಟದ ಗುಹೆಯ ಒಳಗೆ ಆ ಶಿಖರವನ್ನು ಇಟ್ಟು ಪರಿಪೂರ್ಣವಾಗಿ ಅದನ್ನು ಗೂಡಿನಲ್ಲಿ ಹಾಕಿ ಬಂಧಿಸಿದ, ಮುಚ್ಚಿದ ಅಂತ ಹೇಳಿ ತಿಳಿಸ್ತಾರೆ. ತಮ್ಮ ದೇಶಂ ವಿಪ್ರಕುರ್ವನ್ ವೈಧರ್ಷಯಂಶ್ಚ ಕುಲಸ್ತ್ರಿಯ ಶ್ರುತ್ವಾ ಸುಲಲಿತಂ ಗೀತಂ ಗಿರಿಂ ರೈವತಕಂ ಯಯೌ ಅಂಥೇಳಿ ಅನರ್ಥ ದೇಶವನ್ನು ಹಿಂಸಿಸ್ತಾ ಕುಲೀನ ಸ್ತ್ರೀಯರನ್ನೆಲ್ಲರನ್ನೂ ಕೂಡ ಅವನು ಕೆಡಿಸ್ತಾ ಬಲು ಮಧುರವಾದ ಸಂಗೀತವನ್ನು ಕೇಳಿ ರೈವತಕ ಪರ್ವತಕ್ಕೆ ಅವನು ಬಂದ ಅಂಥೇಳಿ ಈ ರೀತಿಯಾಗಿ ಅತ್ಯಂತ ದುಷ್ಟತನವನ್ನು ಮೆರೆದು ಎಲ್ಲ ಯೋಗ್ಯರಾದಂತಹ ಶ್ರೇಷ್ಠರಾದಂತಹ ಸ್ತ್ರೀಯರನ್ನೆಲ್ಲರನ್ನೂ ಕೂಡ ನಾಶ ಮಾಡ್ತಾ ಅವನು ಎಲ್ಲಿಯೋ ಸಂಗೀತವನ್ನು ಕೇಳಿ ರೈವತಕ ಪರ್ವತಕ್ಕೆ ಅವನು ಬಂದ. ಯಯೌ ಅಂತೇಳಿ ಹೇಳ್ತಾರೆ. ತತ್ರ ಪಶ್ಯದ್ ಯದುಪತಿಂ ರಾಮಂ ಪುಷ್ಕರ ಮಾಲಿನಂ ಸುದರ್ಶನೀಯ ಸರ್ವಾಂಗಂ ಲಲನಾಯೂಥ ಮಧ್ಯಗಂ ಅಂಥೇಳಿ ಇಲ್ಲಿ ಕಮಲಮಾಲೆ ಧರಿಸಿದಂತಹ ಅತ್ಯಂತ
ಸುಂದರನಾದಂಥ ಸರ್ವಾಂಗ ಸುಂದರನಾದಂಥ ಯದುಪತಿಯಾದಂಥ ಬಲರಾಮ ಸ್ತ್ರೀ ಸಮೂಹದ ಮಧ್ಯದಲ್ಲಿರುವುದನ್ನು ವಿವಿಧ ಕಂಡ. ಅಲ್ಲಿಂದ ರೈವತಕ ಏನು ಪರ್ವತದಲ್ಲಿ ಅವನು ಬಲರಾಮ ಇದ್ದ, ಅನೇಕ ಅಂತಃಪುರದ ಸ್ತ್ರೀಯರೊಂದಿಗೆ ಮಧ್ಯದಲ್ಲಿ ಅವನು ಕಂಗೊಳಿಸ್ತಾ ಇದ್ದ. ಅದನ್ನು ಅಂತಹ ಬಲರಾಮನನ್ನು ಇಷ್ಟೆಲ್ಲ ದುಷ್ಟ ಕಾರ್ಯವನ್ನು ನಡೆಸಿ ಬಂದಂತಹ, ಹಿಂಸೆಯನ್ನು ಮಾಡಿ ಬಂದಂತಹ ವಿವಿಧ ಬಲರಾಮನನ್ನು ಕಂಡ ಗಾಯಂತಂ ಮದಿರಾಂ ಪೀತ್ವಾ ಮದ ವಿಹ್ವಲಲೋಚನಂ ವಿಭ್ರಾಜಮಾನಂ ವಪುಷಾ ಪ್ರಭಿನ್ನಮಿವ ವಾರಣಂ ಅಂಥೇಳಿ ಬಲರಾಮ ಆಗ ಅವನು ಮದ್ಯಪಾನವನ್ನು ಮಾಡಿ ಅವನು ಹಾಡ್ತಾ ಇದ್ದ. ಸುಂದರವಾದಂಥ ಹಾಡು ಎಲ್ಲಿ ರೈವತಕ ಪರ್ವತದಿಂದ ಬರ್ತಾ ಇತ್ತು ಅದು ಬಲರಾಮನೇ ಹಾಡಿದ್ದಾಗಿತ್ತು. ಅವನು ಅಲ್ಲಿ ಸುಂದರವಾಗಿ ಹಾಡ್ತಾ ಇದ್ದ. ಅವನ ಕಣ್ಣುಗಳು ಮತ್ತಿನಿಂದ ತಿರುಗ್ತಾ ಇತ್ತು. ಶರೀರ ಮದಜಲವನ್ನು ಸುರಿಸುವ ಆನೆಯಂತೆ ಅದು ಅತ್ಯಂತ ಶೋಭಾಯಮಾನವಾಗಿತ್ತು, ಶೋಭಿಸ್ತಾ ಇತ್ತು ಅಂತ ಹೇಳಿ ಅಲ್ಲಿ ವಿವಿಧ ಕಂಡಂತಹ ಬಲರಾಮನ ವರ್ಣನೆಯನ್ನು ಈ ರೀತಿಯಾಗಿ ಬಲರಾಮ ಶೋಭಿಸ್ತಾ ಇದ್ದ. ದುಷ್ಟಶಾಖಾಮೃಗ ಶಾಖಾಮಾರೂಢ ಕಂಪಯಂದ್ರುಮಾನ್ ಚಕ್ರೆ ಕಿಲಕಿಲ ಶಬ್ದಮಾತ್ಮಾನಂ ಸಂಪ್ರದರ್ಶಯನ್ ಅಂಥೇಳಿ ದುಷ್ಟ ಕಪಿ ವಿವಿಧ ಮರಗಳನ್ನು ಏರಿ ಕೊಂಬೆಗಳನ್ನು ಅಲ್ಲಾಡಿಸ್ತಾ ಆ ಕಿಲಕಿಲ ಅಂತ ಹೇಳುವಂಥ ಶಬ್ದವನ್ನು ಮಾಡಿದ. ತಾನಿರುವುದನ್ನು ಅವನು ಅಲ್ಲಿ ತೋರಿಸಿಕೊಂಡ. ಅಂದರೆ ಯದ್ಯಪಿ ಅದು ವಾನರ, ಹಿಂದೆ ಹೇಳಿದಂತೆ ಸುಗ್ರೀವನ ಮಂತ್ರಿ ಆಗಿದ್ದಂತಹ ಮೈಂದನ ತಮ್ಮನಾಗಿದ್ದ, ನರಕ ದುಷ್ಟನಾಗಿದ್ದ. ಅವನು ತಾನು ಬಂದಿದ್ದೇನೆ ಅಲ್ಲಿ ವೈಭವೋಪೇತವಾಗಿ ಮೆರಿತಾ ಇದ್ದಂತಹ ಬಲರಾಮನಿಗೆ ತನ್ನ ಇರುವಿನ ಬಗ್ಗೆ ತೋರಿಸಿಕೊಡಲಿಕ್ಕಾಗಿ ಅವನು ಶಬ್ದಾದಿಗಳನ್ನು ಮಾಡಿದ. ಮರಗಳನ್ನು ಏರಿ ಶಬ್ದಗಳನ್ನು ಮಾಡ್ತಾ ತಾನಿರುವುದನ್ನು ತೋರಿಸಿಕೊಂಡ. ತಸ್ಯ ಧಾರ್ಷ್ಟ್ರಂ ಕಪೇರ್ವೀಕ್ಷ್ಯ ತರುಣ್ಯೋ ಜಾತಿಚಾಪಲಂ ಹಾಸ್ಯಪ್ರಿಯ ವಿಜಹಸು ಬಲದೇವ ಪರಿಗ್ರಹ ಅಂಥೇಳಿ ಹಾಸ್ಯಪ್ರಿಯನಾದಂತಹ ಬಲರಾಮನ ಪ್ರೇಯಸಿಯರಾದಂತಹ ಗೊಲ್ಲ ಯುವತಿಯರು ಅವನ ಕಪಿಜಾತಿಯ ಸ್ವಾಭಾವಿಕ ಚಪಲತೆಯನ್ನು, ಉದ್ದಟತನವನ್ನು ನೋಡಿ ಅವರು ನಕ್ರು ಅಂತ ಹೇಳಿ ಮಂಗ ಆ ರೀತಿಯಾಗಿ ತನ್ನ ಇರುವಿಕೆಯನ್ನು ತೋರಿಸಲಿಕ್ಕಾಗಿ ಮಾಡಿದಂಥ ಶಬ್ದ ಕಪಿತೆಯಷ್ಟೇ ಕಂಡಂತಹ ಆ ಸ್ತ್ರೀಯರೆಲ್ಲರೂ ಕೂಡ ಆ ವಿವಿಧನನ್ನು ನೋಡಿ ಅವರು ನಕ್ರು. ತಾ ಹೇಲಯಾಮಾಸ ಕಪಿರ್ಭ್ರೂಕ್ಷೇಪೈ ಸಮ್ಮುಖಾದಿಭಿ ಸಂದರ್ಶಯನ್ ಗುದಂ ತಾಸಾಂ ರಾಮಸ್ಯ ನಿರೀಕ್ಷತಃ ಅಂತೇಳಿ ಬಲರಾಮ ನೋಡ್ತಾ ಇದ್ದಂತೆ ವಿವಿಧ ಅವರ ಮುಂದೆ ಹುಬ್ಬು ಹಾರಿಸುವುದು, ಮುಂದೆ ಬಂದು ನಿಲ್ಲುವುದು ಮೊದಲಾದ ಚೇಷ್ಟೆಯನ್ನು ಅವನು ಮಾಡಿದ. ಅಷ್ಟಲ್ಲದೆ ಯೋಗ್ಯರಾದಂತಹ ಈ ಸ್ತ್ರೀಯರ ಮುಂದೆ ತಾನು ಅತ್ಯಂತ ಹೀನಾಯನಾಗಿ ಕಂಡುಬಂದ ಅವಹೇಳನವನ್ನು ಮಾಡಿದ. ಗುದವನ್ನು ತೋರಿಸಿ ಅವಹೇಳನವನ್ನು, ಮಂಗಚೇಷ್ಟೆ ಯಾವ ರೀತಿಯಾಗಿ ಕೋತಿಗಳು ಮಾಡ್ತಾವೋ ಅದೇ ರೀತಿಯಾಗಿ ಅವನು ಮಾಡಿ ಅವರನ್ನು ಅವಹೇಳನ ಮಾಡಿದ. ತಮ್ ಗ್ರಾವಣ ಪ್ರಾಹರತ್ ಕ್ರುದ್ಧೋ ಬಲ ಪ್ರಹರತಾಂಬರಃ ವಂಚಯಿತ್ವಾ ಗ್ರಾವಾಣಂ ಮದಿರಾ ಕಲಶಂ ಕಪಿ ಗೃಹೀತ್ವಾ ಹೇಲಯಾಮಾಸ ಧೂರ್ತಸ್ಥಂ ಕೋಪಯನ್ ಭೃಶಂ ನಿರ್ಭಿದ್ಯ ಕಲಶಂ ವಾಸಾಸ್ಯಾಸ್ಫಾಲಯನ್ ಬಲಾತ್ ಅಂಥೇಳಿ ಬಲರಾಮ ಕ್ರುದ್ಧನಾಗಿ ಅವನು ಕಲ್ಲಿನಿಂದ ಹೊಡೆದ. ಈ ರೀತಿಯಾಗಿ ಅಪಚೇಷ್ಟೆಯನ್ನು ಮಾಡ್ತಾ ಇದ್ದಾಗ ಬಲರಾಮನು ಕೂಡ ಕ್ರುದ್ಧನಾದ. ಸಾಧಾರಣವಾದಂಥ ಕಪಿಯಲ್ಲ ಅಂಥೇಳಿ ಅವನಿಗೂ ಕೂಡ ತಿಳಿಯಿತು. ಅಂತೂ ಕಲ್ಲಿನಿಂದ ಹೊಡೆದ. ಆಯುಧ ಎಸೆಯುವರಲ್ಲಿ ಶ್ರೇಷ್ಠನಾದಂಥ ಬಲರಾಮ ಅವನು ಕಲ್ಲನ್ನು ಎಸೆದರೆ ಆ ಕಪಿ ಆ ಕಲ್ಲೆ ಅದರಿಂದ ತಪ್ಪಿಸಿಕೊಂಡಿದ್ದು. ಬಲಾತ್ಕಾರವಾಗಿ ಮಧ್ಯದ ಕಲಶವನ್ನು ಎತ್ತಿಕೊಂಡು ಅದನ್ನು ಚೆನ್ನಾಗಿ ಒಡೆದು ಹಾಕಿತು ಅಂಥೇಳಿ ಮಂಗಗಳು ಯಾವ ರೀತಿಯಾಗಿ ತಿಂಡಿ ತಿನಿಸುಗಳು ಸಿಕ್ಕಿದಾಗ ಅದರ ಚೇಷ್ಟೆಯನ್ನು ನಡೆಸ್ತದೋ ದುಷ್ಟನಾದಂಥ ಇವನು ಕೂಡ ಬಲರಾಮನ ಮಧ್ಯದ ಅಥವಾ ಅವನು ಸೇವಿಸ್ತಾ ಇದ್ದಂತಹ ಆ ಮಧ್ಯದ ಕಲಶವನ್ನೇ ಎತ್ತಿಕೊಂಡು ಅದನ್ನು ಒಡೆದು ಹಾಕಿದ. ಜಲಕ್ರೀಡೆಯ ಬಳಿಕ ಸ್ತ್ರೀಯರು ಉಡಬೇಕಾಗಿದ್ದಂತಹ ಸೀರೆಯನ್ನು ಕೂಡ ಅದನ್ನು ಕೂಡ ನಾಶ ಮಾಡಿದ. ಅವನು ವಿವಿಧ ಸ್ಫಾಲಯನ್ ಬಾಹು ತೊಡೆಗಳನ್ನು ತಟ್ಟಿಕೊಂಡು ಪುನಃ ಶಬ್ದವನ್ನು ಮಾಡಿ ಬಲರಾಮನನ್ನು ಭೃಶಂ ಕೋಪಯನ್ ಚೆನ್ನಾಗಿ
ಕೋಪಗೊಳ್ಳುವಂತೆ ಮಾಡಿದ, ಸಿಟ್ಟಿಗೆಬ್ಬಿಸಿ ಯುದ್ಧಕ್ಕೆ ಆಹ್ವಾನಿಸಿದ ಅಂತ ಹೇಳಿ ಅವನು ನಡೆಸಿದಂತಹ ಕಪಿಚೇಷ್ಟೆ. ಬಲರಾಮ ಅದರಿಂದ ಕ್ರುದ್ಧಗೊಂಡಂತಹ ವಿವಿಧ ಮಾಡಿದ ಚೇಷ್ಟೆಯಿಂದ ಕ್ರುದ್ಧನಾದಂತಹ ಅವನು ವಿವಿಧ ಇದೆಲ್ಲವನ್ನು ಕೂಡ ಬಲರಾಮನನ್ನು ಯುದ್ಧಕ್ಕೆ ಆಹ್ವಾನಿಸುವಂತೆ ಇತ್ತು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮಹಿಂದ ವಿವಿಧರ ಕುರಿತಾಗಿ ನಾವು ರಾಮಾಯಣವನ್ನು ನೋಡಿದರೆ ಅವರಿಬ್ಬರೂ ಕೂಡ ದೇವತಾ ಅಂಶ ಸಂಭೂತರಾಗಿದ್ದಾರೆ, ಅಶ್ವಿ ದೇವತೆಗಳೇ ಆಗಿದ್ದಾರೆ. ಆದರೂ ಕೂಡ ಯಾಕೆ ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡಿದ್ರು ಅಂತ ಹೇಳುವುದಕ್ಕೂ ಕೂಡ ಅದರ ಹಿನ್ನೆಲೆಯನ್ನು ಕೂಡ ಕೊಡ್ತಾರೆ. ನಾಸತ್ಯ ದಸರಾ ಅಂತ ಹೇಳುವಂತಹ ಅಶ್ವಿ ದೇವತೆಗಳು ಅಂಶದಿಂದ ಅವತರಿಸಿ ತುಂಬ ಶ್ರೀರಾಮನ ಸೇವೆಯನ್ನು ಮಾಡಿದ್ದರಿಂದ ಏಧಮಾನ ದ್ವಿಟ್ ಆದಂತಹ ಭಗವಂತ ಹೆಚ್ಚಾಗಿ ಗಳಿಸಿದಂತಹ ಪುಣ್ಯವನ್ನು ಕಡಿಮೆ ಮಾಡಲಿಕ್ಕೆ ಅವರಲ್ಲಿ ಅಸುರಾವೇಶ ಉಂಟಾಯಿತು ಅಂಥೇಳಿ ಅದರ ಸ್ಪಷ್ಟತೆಯನ್ನು ನೀಡ್ತಾ ಇದ್ದಾರೆ. ಕೃಷ್ಣನಿಗೆ ವಿರೋಧವಾಗಿ ಬಲರಾಮನ ವಿರುದ್ಧ, ಸಜ್ಜನರ ವಿರುದ್ಧ ದುಷ್ಟತನವನ್ನು ಅವರು ಅಸುರಾವೇಶದಿಂದ ತೋರಿದ್ರು. ಸಮುದ್ರ ಮಥನ ಕಾಲದಲ್ಲಿ ಅಮೃತಪಾನ ಮಾಡಿದ ಬಳಿಕ ಅಲ್ಲಿ ದೇವಾಸುರ ಸಂಗ್ರಾಮದಲ್ಲಿಯೂ ಕೂಡ ಹೋರಾಡುವಾಗ ತಮ್ಮಲ್ಲಿ ಉಳಿದಿದ್ದಂಥ ಅಮೃತವನ್ನು ಅವರು ಎಲ್ಲ ದೇವತೆಗಳು ಕೂಡ ಅಮೃತ ಕಲಶವನ್ನು ಜೋಪಾನವಾಗಿ ಇಟ್ಟುಕೊಳ್ಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಇವರಿಗೆ ಕೊಟ್ಟಂದು ಅಂದರೆ ಅವರ ಹಿನ್ನೆಲೆ, ಅಶ್ವಿ ದೇವತೆಗಳ ಹಿನ್ನೆಲೆ, ಅಮೃತದ ಉಳಿದ ಭಾಗವನ್ನು ಅಶ್ವಿ ದೇವತೆಗಳಿಗೆ ಜೋಪಾನವಾಗಿ ಇಟ್ಟುಕೊಳ್ಳಲಿಕ್ಕೆ ಅವರು ಕೊಟ್ಟರು. ಆಗ ಇವರು ಬಲಾತ್ಕಾರವಾಗಿ ಸ್ವಲ್ಪ ಅಮೃತವನ್ನು ಅವರು ಕುಡಿದದ್ದಾದ್ದರಿಂದ ಈ ಅಪರಾಧ ನಿಮಿತ್ತದಿಂದ ಆ ದೇವತೆಗಳಿಗೆ ಅಸುರಾವೇಶ ಉಂಟಾಯಿತು ಅಂತ ಹೇಳಿಯೂ ಕೂಡ ತಿಳಿಸ್ತಾ ಇದ್ದರಿಂದ ಅವರಿಗೆ ಅಸುರಾವೇಶ ಯಾಕೆ ಉಂಟಾಯಿತು ಅಂತ ಹೇಳುವಂಥ ಹಿನ್ನೆಲೆಯನ್ನು ತಿಳಿಸುವಾಗ ದೇವತೆಗಳಾದರೂ ಕೂಡ ಒಂದು ರಾಮನ ಯೋಗ್ಯತೆಯನ್ನು ಮೀರಿ ಹೆಚ್ಚಾಗಿ ಅವರು ಸೇವೆ ಮಾಡಿದ್ದರಿಂದ ಆ ಪುಣ್ಯದ ಒಂದು ನಾಶಕ್ಕಾಗಿ ಅವರು ಈ ರೀತಿಯಾಗಿ ಅಸುರಾವೇಶಕ್ಕೆ ಒಳಗಾದರು. ಮತ್ತೊಂದು ದೇವತೆಗಳಾಗಿದ್ದರೂ ಕೂಡ ಉಳಿದಂಥ ಅಮೃತದಲ್ಲಿ ಸ್ವಲ್ಪ ಪಾನವನ್ನು ಅವರು ಮತ್ತೆ ಮಾಡಿದ್ದರಿಂದ ಅಲ್ಲಿಯೂ ಕೂಡ ಆ ಒಂದು ಪಾಪದ ನಿಮಿತ್ತವಾಗಿಯೂ ಕೂಡ ಅವರಿಗೆ ಅಸುರಾವೇಶ ಉಂಟಾಯಿತು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅಮೃತ ಪ್ರಾಶನದಿಂದ ಹೇಗೂ ಬ್ರಹ್ಮವರ ಇತ್ತು, ಅಮೃತ ಪಾನವನ್ನು ಕೂಡ ಮಾಡಿದ್ರು. ಆದ್ದರಿಂದ ಅವಧ್ಯರಾದಂಥ ಅವರನ್ನು ಕೊಲ್ಲಿಕ್ಕೆ ಬ್ರಹ್ಮನನ್ನು ಮೀರಿದಂತಹ ಒಂದು ಚೇತನ ಪರಮಾತ್ಮನೊಬ್ಬನೇ. ಆದ್ದರಿಂದ ಅವನಲ್ಲಿ ಕೃಷ್ಣನಿಗೆ ಮಾತ್ರ ಬ್ರಹ್ಮನ ವರವನ್ನು ಮೀರುವಂತಹ ಒಂದು ಸಾಮರ್ಥ್ಯ ಇದ್ದದ್ರಿಂದ ಕೃಷ್ಣನೇ ಅವರನ್ನು ಕೊಲ್ಲಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಅವರು ಇಲ್ಲಿ ಬಂದು ಕೃಷ್ಣನೇ ಬಲರಾಮನನ್ನು ಕಳಿಸಿದ್ದಾದ್ದರಿಂದ ಕೃಷ್ಣನ ಅನುಗ್ರಹದಿಂದ ವರಬಲದಿಂದ ಬಲರಾಮ ಮೊದಲಿಗೆ ಮೈಂದನನ್ನು ಸಂಹರಿಸಿ ಮರುದಿನ ವಿವಿಧನನ್ನು ಕೂಡ ಅವನು ಕೊಂದ ಅಂಥೇಳಿ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಅಶ್ವಿ ದೇವತೆಗಳಾದರೂ ಕೂಡ ಅಸುರಾವೇಶದಿಂದ ಈ ರೀತಿಯಾಗಿ ವರ್ತಿಸಿದ್ರು. ಅದಕ್ಕೆ ಅದರ ಹಿನ್ನೆಲೆಯನ್ನು ಕೂಡ ಏಧಮಾನ ದ್ವಿಟ್ ಅಂತ ಹೇಳುವಂತಹ ರೀತಿಯಲ್ಲಿ ಪರಮಾತ್ಮನ ಅತೀವವಾದಂತಹ ಸೇವೆ, ಮತ್ತೊಂದು ಕಡೆ ಅಲ್ಲಿ ಅಮೃತ ಪಾನದಿಂದ ಅವರಿಗಿದೆಲ್ಲ ಉಂಟಾಯಿತು ಅಂತೇಳಿ ಹೇಳ್ತಾ ಕೃಷ್ಣನ ವರಬಲ ಇದ್ದದ್ರಿಂದ ಬಲರಾಮ ಇಬ್ಬರನ್ನು ಕೂಡ ಸಂಹರಿಸಿದ. ಅಲ್ಲಿ ಮೈಂದ ವಿವಿಧರನ್ನು ಆವಿಷ್ಟರಾದಂತಹ ಅಸುರರು ಅವರು ಅಂಧಂತಮಸ್ಸನ್ನು ಹೊಂದಿದ್ರು ಅಂತ ಹೇಳಿಯೂ ಕೂಡ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ವ್ಯಾಖ್ಯಾನಕಾರರು ತಿಳಿಸಿಕೊಡ್ತಾರೆ. ಅಂತೂ ಶುದ್ಧರಾದಂತಹ ಮೈಂದ ಮತ್ತು ಯಾರು ಅಶ್ವಿ ದೇವತೆಗಳು ಅವರು ಪುಣ್ಯವನ್ನು ಎಲ್ಲವನ್ನೂ ಕೂಡ ಅಧಿಕವಾಗಿದ್ದಂತಹ ಪುಣ್ಯವನ್ನು ಅವರು ಕಳೆದುಕೊಂಡು ಮೂಲ ರೂಪಗಳನ್ನು ಸೇರಿದ್ರು ಅಂತ ಹೇಳಿ ತಾತ್ಪರ್ಯ ನಿರ್ಣಯದಲ್ಲಿ ಬಂದಂತಹ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖಿಸ್ತಾರೆ. ಭಾಗವತದಲ್ಲಿ ವಿವಿಧನ ಕಥೆಯನ್ನು ಮಾತ್ರ ತಿಳಿಸ್ತಾ ಇದ್ದಾರೆ. ಅಲ್ಲಿ ತಾತ್ಪರ್ಯದಲ್ಲಿ ಇಬ್ಬರೂ ಕೂಡ ಬಲರಾಮನಿಂದ ಸಂಹರಿಸಲ್ಪಟ್ಟರು ಅಂತ ಹೇಳಿ ತಿಳಿಸ್ತಾರೆ. ಈ ರೀತಿಯಾಗಿ ವಿವಿಧನ ಸಂಹಾರವನ್ನು ತಿಳಿಸಿದಾಗ ಪುರಾಣಾಂತರಗಳಿಂದ ಅಥವಾ ತಾತ್ಪರ್ಯದ ಹಿನ್ನೆಲೆಯಲ್ಲಿ ಇಬ್ಬರ ಸಂಹಾರವನ್ನು ಕೂಡ ಬಲರಾಮ ಮಾಡಿದ. ಅವರಿಗೆ ಅಶ್ವಿ ದೇವತೆಗಳಿಗೆ ವಿಶೇಷವಾದಂಥ ಅನುಗ್ರಹವನ್ನು ಕೂಡ ಆ ರೀತಿಯಾಗಿ ಅವರು ನಡೆಸಿದಂತಹ ಅಧಿಕ ಪಾಪ, ಅವರು ನಡೆಸಿದಂತಹ ಅಧಿಕವಾದಂತಹ ಪುಣ್ಯದ ಒಂದು ನಾಶ, ಅದರೊಂದಿಗೆ ಅವರು ನಡೆಸಿಕೊಟ್ಟ ಅಮೃತ ಪಾನದಿಂದ ಅಧಿಕೃತವಾಗಿ ಸ್ವೀಕರಿಸದೆ ಅವರಲ್ಲಿ
ನಿಕ್ಷಿಪ್ತವಾಗಿದ್ದಂತಹ ಅಲ್ಲಿ ಇಡಲ್ಪಟ್ಟಂತಹ ಅಮೃತದ ಸೇವನೆಯನ್ನು ಮಾಡಿದ್ರಿಂದ ಬಂದಂತಹ ಪಾಪಕ್ಕಾಗಿಯೂ ಕೂಡ ಅವರಿಗೆ ಇಂತಹ ಒಂದು ಪರಿಸ್ಥಿತಿ ಒದಗಿ ಬಂತು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ ರೀತಿಯಾಗಿ ಬಲರಾಮ ಇವರನ್ನೂ ಕೂಡ ಸಂಹರಿಸಿದ ಅಂತ ಹೇಳಿ ತಿಳಿಸ್ತಾ ಕದರ್ಥೀಕೃತ್ಯ ಬಲವಾನ್ ವಿಪ್ರಚಕ್ರೆ ಮದೋದ್ಧತಃ ತಸ್ಯಾಪ್ಯ ವಿನಯಂ ದೃಷ್ಟ್ವಾ ದೇಶಾಂಶ್ಚ ತದುಪದ್ರುತಾನ್ ಅಂತ ಹೇಳಿ ಬ್ರಹ್ಮ ವರದಿಂದಲೂ ಅಮೃತ ಪ್ರಾಶನದಿಂದಲೂ ಬಲಿಷ್ಠರಾದಂತಹ ಮದೋನ್ಮತ್ತನೂ ಆಗಿದ್ದಂತಹ ವಿವಿಧ ಹೀಗೆ ಬಲರಾಮನಲ್ಲಿ ಅಪಚಾರವನ್ನು ಮಾಡಿದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಕ್ರುದ್ಧೋ ಮುಸಲಮಾದತ್ತ ಹಲಂ ಚಾರಿ ಜಿಘಾಂಸಯ ವಿವಿಧೋಪಿ ಮಹಾವೀರ್ಯ ಶೈಲಮುತ್ಪಾಟ್ಯ ಪಾಣಿನ ಅಂತ ಹೇಳಿ ಅವರ ನಡುವಿನ ಯುದ್ಧ ಯಾವ ರೀತಿ ಆಯಿತು ಅಂತ ಹೇಳಿ ಬಲರಾಮ ಮತ್ತು ವಿವಿಧನ ನಡುವಿನ ಯುದ್ಧ ಕ್ರುದ್ಧಗೊಳಿಸಿದ್ದಾನೆ. ಅವರ ನಡುವಿನ ಯುದ್ಧ ಯಾವ ರೀತಿ ಆಯಿತು ಅಂತ ಹೇಳುವಂಥದ್ದನ್ನು ಹಲವು ಶ್ಲೋಕಗಳಲ್ಲಿ ಭಾಗವತ ವರ್ಣನೆಯನ್ನು ಮಾಡ್ತಾ ಇದೆ. ಈ ರೀತಿಯಾಗಿ ಅವನು ಅವಿನಯತೆಯನ್ನು ತೋರಿಸಿದಾಗ ಅವನು ಎಲ್ಲ ದೇಶಗಳಿಗೆ ಪೀಡೆಯನ್ನು ಉಂಟು ಮಾಡ್ತಾ ಇದ್ದದ್ದನ್ನು ಕೂಡ ನೋಡಿದಂತಹ ಬಲರಾಮ ಅತ್ಯಂತ ಕ್ರುದ್ಧನಾಗಿ ಶತ್ರುವನ್ನು ವಿವಿಧನನ್ನು ಕೊಲ್ಲುವಂತಹ ಇಚ್ಛೆಯಿಂದ ಮುಸಲವನ್ನು ಹಲವನ್ನು ಕೂಡ ಅವನು ಎತ್ತಿಕೊಂಡ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಪರಾಕ್ರಮಿಯಾದಂತಹ ವಿವಿಧನೂ ಕೂಡ ಕೈಯಿಂದ ಅವನು ಶೈಲಮುತ್ಪಾಟ್ಯ, ಅವನು ಕೂಡ ಮಹಾಬಲಶಾಲಿ. ಅವನು ಬೆಟ್ಟವನ್ನು ಕೈಯಿಂದಲೇ ಕಿತ್ತು ವೇಗದಿಂದ ಎದುರಿಗೆ ಬಂದು ನಿಂತು ಆ ಬೆಟ್ಟದಿಂದ ಬಲರಾಮನ ತಲೆಗೆ ಹೊಡೆದ ಅಂತ ಹೇಳಿ ತಿಳಿಸ್ತಾ ಇದೆ. ಅಭ್ಯೇತ್ಯ ತರಸಾತೇನ ಬಲಂ ಮೂರ್ಧನ್ಯ ತಾಡಯತು, ತಲೆಗೆ ಹೊಡೆದ. ತಂತು ಸಂಕರ್ಷಣೋ ಮೂರ್ಧ್ನಿ ಪತಂತಂ ಅಚಲಂ ವೃಷಾ ಅಂಥೇಳಿ ಈ ರೀತಿಯಾಗಿ ಅಲ್ಲಿ ತಲೆಗೆ ಹೊಡೆದಾಗ ಪೂಜ್ಯ ಬಲರಾಮ ತಲೆಯ ಮೇಲೆ ಬೀಳ್ತಾ ಇದ್ದಂಥ ಆ ಬೆಟ್ಟವನ್ನು ಸಿಟ್ಟಿನಿಂದ ಹಿಡಿದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅವರ ಯಾವ ರೀತಿಯಾಗಿ ಯುದ್ಧ ನಡೆಯಿತು ಅಂಥೇಳಿ ಪ್ರತಿಜಗ್ರಾಹ ಭಗವಾನ್ ಆಹನಚ್ಛತಂ ಮುಸಲಾಹತ ಮಸ್ತಿಷ್ಕೋ ವಿರೇಜೆ ರಕ್ತಧಾರಯ ಅಂತ ಹೇಳಿ ಸಿಟ್ಟಿನಿಂದ ಹಿಡಿದ, ಮುಸಲದಿಂದ ಅವನನ್ನು ಹೊಡೆದ. ಮುಸಲದಿಂದ ಹೊಡೆಸಿಕೊಂಡಂತಹ ಅವನ ತಲೆ ಅನೇಕ ಚೂರುಗಳಾಯಿತು, ಮೆದುಳು ಚೂರು ಚೂರಾಗಿ ಹೋಯಿತು ಅಂತ ಹೇಳಿ ತಿಳಿಸ್ತಾ ಬೆಟ್ಟ ಕೆಂಬಣ್ಣದ ಆ ಗೈರಿಕವಾದಂತಹ ರಸಧಾರೆಯಿಂದ ಶೋಭಿಸುವಂತೆ ವಿವಿಧನ ತಲೆ ರಕ್ತಧಾರೆಯಿಂದ ಶೋಭಿಸಿತು ಅಂಥೇಳಿ ದುಷ್ಟನಾದ ವಿವಿಧನನ್ನು ಈ ರೀತಿಯಾಗಿ ಅವನ ಮುಸಲದಿಂದ ಹೊಡೆದು ತಲೆಯನ್ನು ಒಡೆದು ಹಾಕಿ ಅವನು ಸಂಹರಿಸಿದ ಅಂತ ಹೇಳಿ ತಿಳಿಸ್ತಾರೆ. ಅಂತಹ ಸಂಹಾರ ಅಂದರೆ ಆ ಒಂದು ದೃಶ್ಯವನ್ನು ವರ್ಣಿಸ್ತಾ ಈ ರೀತಿಯಾಗಿ ನುಚ್ಚು ನೂರಾದಂತಹ ತಲೆಯನ್ನು ಹೊಡೆದಂತಹ ಬಲರಾಮ ಅವನು ಶೋಭಿಸಿದ. ಗಿರಿರ್ಯಥಾ ಗೈರಿಕಯ ಪ್ರಹಾರಂ ನಾನ್ವಚಿಂತಯತ್ ಪುನರನ್ಯಂ ಸಮುತ್ಪಾಟ್ಯ ಕೃತ್ವ ನಿಷ್ಪತ್ರ ಮೋಜಸ ಅಂಥೇಳಿ ಈ ರೀತಿಯಾಗಿ ಅದಕ್ಕೆ ಉಪಮೆಯನ್ನು ಕೊಡ್ತಾ ಕೆಂಬಣ್ಣದ ಗರಿಕೆಗಳು ಯಾವ ರೀತಿಯಾಗಿ ಅದು ಶೋಭಿಸುವಂತೆ ಇವನು ಕೂಡ ಅದನ್ನು ಹೊಡೆದಾಗ ಅದು ತಲೆಯ ರಕ್ತಧಾರೆಯಿಂದ ಶೋಭಿಸಿತು. ಆದರೂ ಕೂಡ ಆ ಏಟನ್ನು ವಿವಿಧ ಲೆಕ್ಕಿಸಲಿಲ್ಲ. ಪುನಃ ಇನ್ನೊಂದು ಮರವನ್ನು ಎತ್ತಿ ಸಮುತ್ಪಾಟಿ ಕೃತ್ವ ನಿಷ್ಪತ್ರ ಮೋಜಸ ಅಂಥೇಳಿ ಈ ರೀತಿಯ ಕಿತ್ತು ಎಲೆಗಳನ್ನು ಸವರಿ ಅದನ್ನು ತೆಗೆದು ಅದರಿಂದ ಬಲರಾಮನನ್ನು ಜೋರಾಗಿ ಪುನಃ ಯುದ್ಧವನ್ನು ದೊಡ್ಡ ದೊಡ್ಡ ಮರಗಳನ್ನು ಹಿಡಿದು ಅವರು ಹೋರಾಟಕ್ಕೆ ನಿಂತರು. ತೇನಾ ಹನತ್ ಸುಸಂಕ್ರುದ್ಧತ್ತಂ ಬಲಶತಧಾರುಜತ್ ತಥೋನ್ಯಮುತ್ಪಾಟ್ಯ ಜಘ್ನೆ ತಂ ಚಾಪಿ ಶತಧಾಚ್ಛಿನತ್ ಅಂಥೇಳಿ ಈ ರೀತಿಯಾಗಿ ಬಲರಾಮನನ್ನು ಜೋರಾಗಿ ಹೊಡೆದಾಗ ತುಂಬ ಕ್ರುದ್ಧನಾದಂಥ ಕುಪಿತನಾದಂಥ ಬಲರಾಮ ಆ ವೃಕ್ಷವನ್ನು ನೂರಾಗಿ ಅವನು ಅದರ ಚೂರು ಮಾಡಿದ, ಅದನ್ನು ಪುಡಿಯನ್ನಾಗಿ ಮಾಡಿದ. ವಿವಿಧ ಇನ್ನೊಂದು ಮರವನ್ನು ಕಿತ್ತು ರೋಷದಿಂದ ಹೊಡೆದ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಮತ್ತು ಪುನಃ ಆ ಮರವನ್ನು ಕೂಡ 100 ಚೂರಾಗಿ ಬಲರಾಮ ಮಾಡಿದ ಅಂಥೇಳಿ ಅವರು ಪರಸ್ಪರ ಯಾವ ರೀತಿಯಾಗಿ ಬೆಟ್ಟ ಗುಡ್ಡಗಳನ್ನು ಮುಂದೆ ಮಾಡಿಕೊಂಡು ದೊಡ್ಡ ದೊಡ್ಡ ಮರಗಳಿಂದ ಅವರು ಹೋರಾಡಿದಂತಹ ಬಗೆಯನ್ನು ಕೂಡ ಭಾಗವತ ವರ್ಣಿಸ್ತಾ ಇದೆ. ಶುಕರು ಪರೀಕ್ಷಿತ್ ರಾಜನಿಗೆ ಅವರ ಇಬ್ಬರ ಯುದ್ಧದ ಶೈಲಿಯನ್ನು ಕೂಡ ಈ ರೀತಿಯಾಗಿ ವರ್ಣಿಸ್ತಾ ಭಾಗವತ ಏವಂ ಯುದ್ಧನ್ ಭಗವತ ಭಗ್ನೇ ಪುನಃ ಆಕೃಷ್ಯ ಸರ್ವತೋ ವೃಕ್ಷಾನ್ ನಿರ್ವೃಕ್ಷಂ ಅಕರೋದ್ವಂ ಅಂಥೇಳಿ ಹೀಗೆ ಮರದಿಂದಲೇ ದೊಡ್ಡ ವನಪ್ರದೇಶ ಪೂಜ್ಯನಾದ ಬಲರಾಮನ ಯುದ್ಧ ಮಾಡ್ತಾ ಬಲರಾಮನಿಂದ ವೃಕ್ಷ
ಅನೇಕ ಚೂರುಗಳಾಗಿ ಎಷ್ಟು ವೃಕ್ಷಗಳನ್ನು ಎತ್ತಿ ಬಲರಾಮನ ವಿರುದ್ಧ ಹೋರಾಡಲಿಕ್ಕೆ ಬಂದರೂ ಕೂಡ ಅದನ್ನೆಲ್ಲವನ್ನು ಕೂಡ ಪುಡಿ ಪುಡಿ ಮಾಡ್ತಾ ಇದ್ದ. ಮತ್ತೆ ಮತ್ತೆ ಎಲ್ಲ ವೃಕ್ಷಗಳನ್ನು ಒಂದೊಂದಾಗಿ ಕಿತ್ತವನಾಗಿ ಅದರಿಂದ ಬಲರಾಮನಿಗೆ ಪ್ರಹಾರವನ್ನು ಮಾಡಿದ. ಅಲ್ಲಿ ಆ ಇಡೀ ಕಾಡಿನಲ್ಲಿ ಮರವೇ ಇಲ್ಲದಂತೆ ಈ ವಿವಿಧ ಮಾಡಿದ ಎಲ್ಲ ಮರಗಳನ್ನು ಕೂಡ ಕಿತ್ತು ತನ್ನ ಪೌರುಷದಿಂದ ಕಿತ್ತು ಬಲರಾಮನ ವಿರುದ್ಧ ಅವನು ಹೋರಾಟಕ್ಕೆ ನಿಂತ. ತಥೋ ಅಮುಂಚತ್ ಶಿಲಾವರ್ಷಂ ಬಲಸ್ಯೋಪರ್ಯಮರ್ಷಿತಃ ತತ್ಸರ್ವಂ ಚೂರ್ಣಯಾಮಾಸ ಲೀಲಯ ಮುಸಲಾಯುಧ ಅಂಥೇಳಿ ಇತ್ತ ವಿವಿಧನ ಪರಾಕ್ರಮದ ವರ್ಣನೆಯನ್ನು ಮಾಡ್ತಾ ಅದೆಲ್ಲವೂ ಕೂಡ ಬಲರಾಮನ ವಿರುದ್ಧ ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ ಅಂತ ಹೇಳಿ ತಿಳಿಸುವ ಮೂಲಕ ಬಲರಾಮನ ಪರಾಕ್ರಮವು ಕೂಡ ಅತ್ಯಂತ ಹಿರಿಯದಾದದ್ದು ಅಂಥೇಳಿ ಹೇಳ್ತಾ ಇದ್ದಾರೆ. ಹೀಗೆ ಇಡೀ ಕಾಡನ್ನು ಬರಿದು ಮಾಡಿದಂಥ ಎಲ್ಲ ಮರಗಳನ್ನು ಕೂಡ ಬರಿದು ಮಾಡಿದಂತಹ ವಿವಿಧ ಮುಂದೆ ತುಂಬ ಕೋಪಗೊಂಡಂತಹ ಅವನು ಬಲರಾಮನ ಮೇಲೆ ಬಂಡೆಕಲ್ಲುಗಳನ್ನು ಬಿಸಾಕಿದ. ಅದರ ಮಳೆಯನ್ನೇ ಅವನು ಮಳೆಯನ್ನು ಗರೆದ ಅಂತ ಹೇಳಿ ತಿಳಿತಾರೆ. ಬಲರಾಮ ಆ ಎಲ್ಲ ಬಂಡೆಕಲ್ಲುಗಳನ್ನು ಕೂಡ ಅನಾಯಾಸವಾಗಿ ಅದನ್ನು ಕೂಡ ಅವನು ಪುಡಿ ಮಾಡಿದ. ಸ ಬಾಹು ತಾಲ ಸಂಕಾಶವು ಮುಷ್ಟೀಕೃತ್ಯ ಕಪೀಶ್ವರ ಆಸಾದ್ಯ ರೋಹಿಣೀಪುತ್ರಂ ದೌರ್ಭ್ಯಾಂ ವಕ್ಷಸ್ಯ ರೂರುಜತ್ ಅಂತ ಹೇಳಿ ವಿವಿಧ ಅಲ್ಲಿ ಈ ಬಂಡೆಗಲ್ಲುಗಳು ಕೂಡ ಪುಡಿಯಾದಾಗ ಅತ್ಯಂತ ತಾಳೆ ಮರ ಅತ್ಯಂತ ದೊಡ್ಡದಾದಂತಹ ದಪ್ಪದಾದಂತಹ ಅದರಂತೆ ಇರುವಂತಹ ತನ್ನ ಉದ್ದವಾದಂತಹ ಕೈಗಳಲ್ಲಿ ಮುಷ್ಟಿಯನ್ನು ಬಿಗಿದು ಬಲರಾಮನ ಮುಂದೆ ಅವನು ನುಗ್ಗಿ ಬಂದ. ಇದೆಲ್ಲವೂ ಕೂಡ ಅವನ ಎಲ್ಲ ಪ್ರಯತ್ನಗಳು ಕೂಡ ಅದು ವಿಫಲವಾದಾಗ ಅವನು ಅತ್ಯಂತ ಬಲಿಷ್ಠವಾದಂತಹ ಕೈಗಳಿಂದಲೇ ಅವನು ಬಲರಾಮನ ಮುಂದೆ ನುಗ್ಗಿ ಬಂದು ಮುಷ್ಟಿಗಳಿಂದ ಬಲರಾಮನ ಎದೆಯನ್ನು ಉರೂರುಜತ್ತು ಅಂಥೇಳಿ ಎದೆಯನ್ನು ಹೊಡೆದ ಅಂಥೇಳಿ ತಿಳಿಯುತ್ತಾ ಇದ್ದಾರೆ. ಯಾದವೇಂದ್ರೋಪಿ ತಂ ದೌರ್ಭ್ಯಾಂ ತ್ಯಕ್ತ್ವಾ ಮುಸಲಲಾಂಗಲವು ಜತ್ರಾವತಾಡಯತ್ ಕ್ರುದ್ಧ ಪತದ್ರುಧಿರಂ ವಮನ್ ಅಂಥೇಳಿ ಈ ರೀತಿಯಾಗಿ ಬಲರಾಮನು ಕೂಡ ಈ ರೀತಿಯಾಗಿ ಮುಂದೆ ನುಗ್ಗಿ ಬಂದಂತಹ ವಿವಿಧ ಮುಷ್ಟಿಗಳು ತನ್ನ ಮುಷ್ಟಿಯಿಂದ ಎದೆಗೆ ಹೊಡೆದಾಗ ಬಲರಾಮನು ಕೂಡ ಕ್ರುದ್ಧನಾಗಿ ಮುಸಲ ಹಲಗಳನ್ನು ಬಿಟ್ಟು ಅವನು ಕೂಡ ತನ್ನ ಮುಷ್ಟಿಯನ್ನು ಬಿಗಿದು ಕೈಗಳಿಂದಲೇ ವಿವಿಧನ ಹೆಗಲ ಮೇಲೆ ಅವನು ಹೊಡೆದ. ವಿವಿಧ ರಕ್ತಕಾರ್ತ ಅವನು ಸತ್ತು ಬಿದ್ದ ಅಂತ ಹೇಳಿ ಬಲರಾಮನ ಆ ಮುಷ್ಟಿ ಪ್ರಹಾರವು ಕೂಡ ಅತ್ಯಂತ ತೀವ್ರವಾಗಿತ್ತು. ಬಲರಾಮನಿಗೆ ಏನಾಗಲಿಲ್ಲ. ಮುಷ್ಟಿಯಿಂದ ಹೊಡೆದಾಗ ಬಲರಾಮ ಯಾವ ವಿವಿಧನಿಗೆ ಹೊಡೆದ ಮುಷ್ಟಿಯೇಟನ್ನು ಹೆಗಲ ಮೇಲೆ ಹೊಡೆದ ವಿವಿಧ ರಕ್ತಕಾರಿ ಅವನು ಕಾರ್ತಾ ಬಿದ್ದು ಅವನು ಸತ್ತು ಹೋದ ಅಂತ ಹೇಳಿ ಅವನ ವಿವಿಧ ಮತ್ತು ಇಡೀ ಅಧ್ಯಾಯದಲ್ಲಿ ವಿವಿಧ ಮತ್ತು ಬಲರಾಮರ ಯುದ್ಧದ ವರ್ಣನೆಯನ್ನು ಭಾಗವತ ಮಾಡ್ತಾ ಈ ರೀತಿಯಾಗಿ ಬಲರಾಮನ ಪರಾಕ್ರಮ ಯಾವ ರೀತಿ ಆಯಿತು ಅಂತ ಹೇಳಿ ವಿವಿಧನ ವಧೆಯ ಕುರಿತಾಗಿ ಬಹಳ ಪರಾಕ್ರಮದಿಂದ ಇಬ್ಬರೂ ಕೂಡ ಹೋರಾಡಿದರೂ ಬಲರಾಮ ವಿವಿಧನನ್ನು ಅನಾಯಾಸವಾಗಿ ಕೊಂದು ಹಾಕಿದ ಅಂತ ಹೇಳಿ ಕೇಳಿದಂತಹ ಪರೀಕ್ಷಿತ ಅದೇ ಪ್ರಶ್ನೆಯನ್ನು ಶುಕರಲ್ಲಿ ಕೇಳಿದಾಗ ಶುಕರು ಈ ರೀತಿಯಾಗಿ ಅದನ್ನು ತಿಳಿಸಿ ಅವರ ಯುದ್ಧ ಯಾವ ರೀತಿ ಆಯಿತು ಅಂತ ಹೇಳುವಂಥದ್ದನ್ನು ಕೂಡ ತಿಳಿಸ್ತಾರೆ. ಚಕಂಪೆ ತೇನ ಪತತ ಸಕಂಟಕ ವನಸ್ಪತಿ ಪರ್ವತೋ ನೃಪಶಾರ್ದೂಲ ವಾಯುನ ನೌರಿವಾಂಭಸಿ ಅಂಥೇಳಿ ಹೀಗೆ ವಿವಿಧ ಬಿದ್ದಾಗ ಮುಳ್ಳಿನ ಗಿಡಮರಗಳಿಂದ ಕೂಡಿದಂತಹ ರೈವತಕ ಪರ್ವತ ಸಮುದ್ರದಲ್ಲಿ ಬಿರುಗಾಳಿಗೆ ಸಿಲುಕಿದ ನೌಕೆಯಂತೆ ಅಲ್ಲಾಡಿ ಹೋಯಿತು ಅಂಥೇಳಿ ಇಡೀ ರೈವತಕ ಪರ್ವತವೇ ವಿವಿಧ ಶೈಲಗಳನ್ನು ಬೆಟ್ಟಗುಡ್ಡಗಳನ್ನೇ ಎತ್ತಿ ಪರಸ್ಪರ ಯುದ್ಧವನ್ನು ಮಾಡಿದ ಬಗೆಯನ್ನು ವರ್ಣಿಸಿದಾಗ ಅವನ ಗಾತ್ರವೂ ಕೂಡ ಎಷ್ಟು ದೊಡ್ಡದಾಗಿದ್ದಿರಬಹುದು ಅಂಥೇಳಿ ನಾವು ಊಹೆ ಮಾಡಬೇಕಾಗ್ತದೆ. ಆ ರೀತಿಯಾಗಿ ಅವನು ನೆಲದ ಮೇಲೆ ಇವನ ಬಲರಾಮನ ಏಟಿನಿಂದ ಬಿದ್ದಾಗ ಇಡೀ ಪರ್ವತವೇ ಸಮುದ್ರದಲ್ಲಿ ಬಿರುಗಾಳಿಗೆ ಸಿಲುಕಿದಂತಹ ಒಂದು ನೌಕೆ ಯಾವ ರೀತಿಯಾಗಿ ಅಲ್ಲಾಡ್ತದೋ ಆ ರೀತಿಯಾಗಿ ಇವನ ಪತನವಾದಾಗ ಇವನು ಕೆಳಗೆ ಬಿದ್ದಾಗಲೂ ಕೂಡ ಇಡೀ ರೈವತಕ ಪರ್ವತ ಅಲುಗಾಡಿ ಹೋಯಿತು ಅಂತ ಹೇಳಿ
ತಿಳಿಸ್ತಾ ಜಯಶಬ್ದೋ ನಮಃಶಬ್ದ ಸಾಧು ಸಾಧ್ವಿತಿ ಚಾಂಬರೆ ಸುರಸಿದ್ಧ ಮುನೀಂದ್ರಾಣಾಂ ಆಸೀತ್ ಕುಸುಮ ವರ್ಷಿಣಾಂ ಅಂದರೆ ಈಗ ವಿವಿಧ ಮತ್ತು ಮೈಂದನೂ ಕೂಡ ಇಬ್ಬರೂ ಕೂಡ ಇಲ್ಲಿ ವಿವಿಧನ ಸಂಹಾರದ ವರ್ಣನೆಯನ್ನು ಮಾಡಿದ್ದಾರೆ. ಅಂತೂ ಮೈಂದ ಈ ಇಬ್ಬರ ನಾಶವಾದಾಗ ವಿವಿಧ ಬಿದ್ದಾಗ ಮುಳ್ಳಿನ ಗಿಡಮರಗಳಿಂದ ಕೂಡಿದಂತಹ ಅಲ್ಲಿ ಪರ್ವತದಲ್ಲಿ ಅವನು ಬಿದ್ದಾಗ ಆಕಾಶದಲ್ಲಿ ದೇವತೆಗಳು ಸಿದ್ಧರು ಮಹರ್ಷಿಗಳು ಎಲ್ಲರೂ ಕೂಡ ಹೂಮಳೆಯನ್ನು ಗೈದರು, ಅವ್ರಿಗೆ ಎರೆದರು ಅಂತೇಳಿ ಹೇಳ್ತಾ ಜಯಘೋಷವನ್ನು ಮಾಡಿದರು. ನಮೋ ನಮೋ ಅಂತ ಹೇಳಿ ಬಲರಾಮನ ಪರಾಕ್ರಮವನ್ನು ಭಲೆ ಭಲೆ ಅಂತ ಹೇಳಿ ಅವರು ಅದನ್ನು ಪ್ರಶಂಸಿಸಿದ್ರು ಅಂತ ಹೇಳಿ ದೇವತೆಗಳಿಂದಲೂ ಕೂಡ ಸ್ತುತ್ಯನಾದ ಸಿದ್ಧಪುರುಷರಿಂದಲೂ ಕೂಡ ಸ್ತುತ್ಯನಾದ ಬಲರಾಮನ ಈ ಪರಾಕ್ರಮವನ್ನು ದೇವತೆಗಳು ಕೂಡ ಆಕಾಶದಲ್ಲಿ ನಿಂತು ಅವನು ಹೊಗಳಿದ್ರು ಅಂತ ಹೇಳಿ ತಿಳಿತಾರೆ. ಏವಂ ನಿಹತ್ಯ ವಿವಿಧಂ ವ್ಯತಿಕರಾವಹಂ ಸಂಸ್ತೂಯಮಾನೋ ಭಗವಾನ್ ಜನೈ ಸ್ವಪುರಂ ಆವಿಶತು ಅಂಥೇಳಿ ಹೀಗೆ ಜಗತ್ತಿನ ಬಹಳ ಉಪದ್ರವ ಉಂಟು ಮಾಡ್ತಾ ಇದ್ದಂತಹ ವಿವಿಧನನ್ನು ಅವನು ನಡೆಸಿದಂತಹ ನಾಶವನ್ನು ಮೊದಲಿಗೆ ಸಂಕ್ಷಿಪ್ತವಾಗಿ ತಿಳಿಸಿದರು. ಎಲ್ಲ ಪುರವಾಸಿಗಳಿಗೂ ಕೂಡ ಅನೇಕ ಮಾರಣಹೋಮವನ್ನು ನಡೆಸಿದ್ದ ಅವನು. ಈ ರೀತಿಯಾಗಿ ಸಜ್ಜನರಿಗೆ ಉಪದ್ರವನ್ನು ಉಂಟು ಮಾಡ್ತಾ ಇದ್ದಂತಹ ವಿವಿಧನನ್ನು ಬಲರಾಮ ಕೊಂದು ಜನರಿಂದ ಹೊಗಳಿಸಿಕೊಳ್ತಾ ಪೂಜ್ಯನಾದಂತಹ ಬಲರಾಮ ತನ್ನ ಪಟ್ಟಣವನ್ನು ಅವನು ಪ್ರವೇಶಿಸಿದ ಅಂತ ಹೇಳಿ ಆ ಬಲರಾಮ ಮತ್ತು ವಿವಿಧನ ಯುದ್ಧದ ಕುರಿತಾಗಿ ಅವನು ಮತ್ತೆ ಪುನಃ ಪುರವನ್ನು ಸೇರಿದ ಬಗೆಯನ್ನು ಇಡೀ ಅಧ್ಯಾಯದಲ್ಲಿ ಭಾಗವತ ವರ್ಣನೆಯನ್ನು ಮಾಡ್ತಾ ಇದು ಇಡೀ ಅಧ್ಯಾಯದಲ್ಲಿ ಬಲರಾಮನ ಪರಾಕ್ರಮವನ್ನು ತಿಳಿಸಿಕೊಡ್ತಾ ವಿವಿಧನ ಸಂಹಾರ ಆದದ್ದು ಕೃಷ್ಣನ ಅನುಗ್ರಹ ಬಲದಿಂದ ಅಂತ ಹೇಳಿಯೂ ಕೂಡ ತಿಳಿಸ್ತಾ ಇದ್ದಾರೆ. ಆ ರೀತಿಯಾಗಿ ಯಾಕೆಂದರೆ ಬ್ರಹ್ಮವರದಿಂದ ಮಧೋಮತ್ತನಾದಂತಹ ಯಾರು ವಿವಿಧ ಬ್ರಹ್ಮನ ವರವನ್ನೂ ಕೂಡ ಮೀರಿ ಬಲರಾಮ ಗೆಲ್ಲಬೇಕು ಅಂತ ಹೇಳಿದರೆ ಬ್ರಹ್ಮನಿಗಿಂತ ಕೆಳೆಯ ತಾರತಮ್ಯದಲ್ಲಿ ಬರುವಂತಹ ಶೇಷ ಪ್ರಾಯಶಃ ಅವನನ್ನು ಸೋಲಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಭಾಗವತ ಅವನ ಸಂಹಾರವನ್ನು ತಿಳಿಸಿದಾಗ ಕೃಷ್ಣ ಅವನನ್ನು ಕಳಿಸಿದ್ದಾದ್ದರಿಂದ ಕೃಷ್ಣನ ಅನುಗ್ರಹ ಬಲದಿಂದ ಬಲರಾಮ ವಿವಿಧನನ್ನು ಕೊಲ್ಲಿಕ್ಕಾಯಿತು ಅಂತ ಹೇಳುವಂಥದ್ದನ್ನು ಕೂಡ ಇಲ್ಲಿ ಇಡೀ ಬಲರಾಮನ ಪರಾಕ್ರಮ ಹೇಳುವಂಥದ್ದು ಅದು ವಿಶೇಷವಾಗಿ ಕೃಷ್ಣನ ಅನುಗ್ರಹದಿಂದ ಆದದ್ದಂತಂತು ಅಂತ ಹೇಳಿ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆ ರೀತಿಯಾಗಿ ಎಲ್ಲರೂ ಮಾಡಿದಂತಹ ಎಲ್ಲ ವಿಧವಾದಂತಹ ತೋರಿದಂತಹ ಪರಾಕ್ರಮಗಳಾಗಿರ್ಬೋದು ಅದು ಮಾಡಿದಂತಹ ಕರ್ಮಗಳಾಗಿರ್ಬೋದು ಎಲ್ಲವೂ ಕೂಡ ಭಗವಂತನ ಅಧೀನವಾಗಿ ಅವರು ಅದನ್ನು ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಕೂಡ ಇಲ್ಲಿ ಭಾಗವತ ಸೂಕ್ಷ್ಮವಾಗಿ ತಿಳಿಸಿದ್ದನ್ನು ನಾವು ನೋಡಬಹುದು. ಅದರಿಂದ ಕೃಷ್ಣನೇ ಇಡೀ ಒಂದು ಮಹಾಭಾರತವನ್ನಾಗಿರ್ಬೋದು ಅಥವಾ ಈ ಭಾಗವತದ ಬಲರಾಮನಿಂದಲೂ ಕೂಡ ಅನೇಕ ಕರ್ಮಗಳನ್ನು ಕೃಷ್ಣನೇ ಅವನಲ್ಲಿ ನಿಂತು ಮಾಡಿಸಿದ, ಪ್ರೇರಕನಾಗಿ ನಿಂತು ಎಲ್ಲ ಕೆಲಸವನ್ನು ನಾನೇ ಮಾಡ್ತೇನೆ ಅಂತ ಹೇಳಿ ಕೃಷ್ಣನೇ ಗೀತೆಯಲ್ಲಿ ಅನೇಕಾನೇಕ ರೀತಿಯಲ್ಲಿ ತಿಳಿಸ್ತಾ ಇದ್ದಾನೆ. ಸೃಷ್ಟಿ ಮಾಡಿ ಅದರಲ್ಲಿ ಪ್ರವೇಶ ಮಾಡಿ ಭಗವಂತ ಎಲ್ಲವನ್ನು ಕೂಡ ಪಾಲನೆಯನ್ನು ಮಾಡ್ತಾನೆ ಅಂತ ಹೇಳಿ ಕೂಡ ಶಾಸ್ತ್ರಗಳು ತಿಳಿಸಿಕೊಡ್ತವೆ. ಅದಕ್ಕೆ ಉದಾಹರಣೆಯಾಗಿ ಸೂಕ್ಷ್ಮ ರೂಪದಲ್ಲಿ ಬಲರಾಮನ ಈ ಪರಾಕ್ರಮವು ಕೂಡ ವರವಿದ್ದಾಗಿಯೂ ಕೂಡ ಕೃಷ್ಣನ ಒಂದು ಅನುಗ್ರಹದಿಂದ ಒಂದು ಸಂಹಾರ ಆಯಿತು ಅಂತ ಹೇಳುವಂಥದ್ದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಆ ರೀತಿಯಾಗಿ ಕೃಷ್ಣನ ಪಾರಮ್ಯವು ಕೂಡ ಈ ಬಲರಾಮ ವಿವಿಧರ ಯುದ್ಧದಲ್ಲಿ ಕಂಡು ಬರ್ತದೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಭಾಗವತದ ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾದಂತಹ ವೇದವ್ಯಾಸ ಭಿನ್ನ ಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಣಮಸ್ತು. ಭಾಗವತ ದಶಮಸ್ಕಂದದ ಚಿಂತನೆಯೊಂದಿಗೆ ಗೀತಾ ಸಂದೇಶವನ್ನು